ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನೆಲ್ ವಿತ್ ಅಶ್ವಿನಿ. ಹೊಸ ಸ್ಟೂಡೆಂಟ್ಸ್ ಯಾರು ನಮ್ಮ ಚಾನಲ್ನ ನೋಡ್ತಿದ್ದಾರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಸೊ ಪಾರ್ಟ್ 1 ಕ್ಲಾಸಲ್ಲಿ ನಾನು ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟ್ 1 ಕ್ಲಾಸಲ್ಲಿ ನಾನು ಆವಾಗಲೇ ಮೀನಿಂಗ್ ಮತ್ತು ಇಂಟ್ರಡಕ್ಷನ್, ಡೆಫಿನೇಷನ್ಸ್, ದೆನ್ ಮೆಥಡ್ಸ್, ದೆನ್ 2 ಎಕ್ಸಸೈಸ್ ಪ್ರಾಬ್ಲಮ್ಸ್ ಕೂಡ ಮಾಡಿಸಿದ್ದೀನಿ. ಸೊ ಈಗ ಪಾರ್ಟ್ 2 ಸೆಕ್ಷನಲ್ಲಿ ನಾನು ನೋಡೋದಾದರೆ, ಇವಾಗ ಯೂಸಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಫರ್ಟಿಲಿಟಿ, ದೆನ್ ಫೆನ್ಸಿಡಿಟಿ, ದೆನ್ ಮೆಸರ್ಸ್ ಆಫ್ ಫರ್ಟಿಲಿಟಿ ಅಷ್ಟನ್ನು ನಾನು ಪಾರ್ಟ್ 2 ಸೆಕ್ಷನಲ್ಲಿ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟು ಪಾರ್ಟ್ 3ಯಲ್ಲಿ ನಾನು ಪ್ರಾಬ್ಲಮ್ಸ್ಗಳನ್ನ ಸ್ಟಾರ್ಟ್ ಮಾಡಿ ಕೊಡ್ತೇನೆ. ಬಿಕಾಸ್ ಜಾಸ್ತಿ ಥಿಯರಿ ಆಯಿತು ಅಂದರೆ ನಿಮಗೂ ಬೋರಿಂಗ್ ಆಗುತ್ತಲ್ವ. ಸೊ ತಡ ಮಾಡಿದೆ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್, uses of vital statistics. It is very important. Okay, it is very important topic because ನಾನು ಫಸ್ಟ್ ಪಾರ್ಟ್ 1 ಸೆಕ್ಷನಿಂದನೂ ಕೂಡ ಹೇಳ್ತಾ ಬರ್ತಿದ್ದೀನಿ. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಚಾಪ್ಟರ್ ಮೇಲೆ 1 ಮಾರ್ಕ್ಸ್ or 2 ಮಾರ್ಕ್ಸ್ ಪಕ್ಕ ಒಂದು ಥಿಯರಿ ಪಾರ್ಟಲ್ಲಿ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂತ. ಫಾರ್ ಪ್ರೂಫಾಗಿ ನಾನು ನಿಮಗೆ ಒಂದು ಕ್ವಶನ್ ಪೇಪರ್ ತೋರಿಸ್ತಿದ್ದೀನಿ. ಇದು 2024 ಇಂದು ಕ್ವಶನ್ ಪೇಪರು ನಾನು ಇವಾಗ ತೋರಿಸ್ತಾ ಇರೋದು ನಿಮಗೆ. ಓಕೆನಾ, 2024 ಕ್ವಶನ್ ಪೇಪರ್, ರೀಸೆಂಟಾಗಿ ಆಗಿರೋ ಕ್ವಶನ್ ಪೇಪರಲ್ಲಿ 1 ಮಾರ್ಕ್ಸಲ್ಲಿ 16th ಒಂದು ಕ್ವಶನಲ್ಲಿ ರೈಟ್ 1 ಯೂಸಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೇಳಿದ್ದಾರೆ. ಸೊ ಒಂದು ವೈಟಲ್ ಸ್ಟ್ಯಾಟಿಸ್ಟಿಕ್ಸಿನ ಒಂದು ಯೂಸಸ್ ಬರೀಬೇಕು. ಸೊ ಅದಕ್ಕೆ ನಾನು ಪಕ್ಕಾ ಕ್ವಶನ್ನು ಇದು ಅಂತ ಹೇಳ್ತಿದ್ದೀನಿ. ಓಕೆನಾ, ಮತ್ತು ಈ ಸತಿ ನೀವು 80 ಮಾರ್ಕ್ಸಿಗೆ ಬರೀತಿರೋದ್ರಿಂದ ಯಾವುದೇ ರೀತಿಯ ನಿಮಗೆ 5 ಮಾರ್ಕ್ಸಲ್ಲಿ ಯಾವುದೇ ರೀತಿಯ ನಿಮಗೆ ಥಿಯರಿ ಪಾರ್ಟ್ 5 ಮಾರ್ಕ್ಸಿಗೆ ಕೊಡೋದಿಲ್ಲ. 5 ಮಾರ್ಕ್ಸ್ ಎಲ್ಲ ಪ್ರಾಬ್ಲಮ್ ಎಲ್ಲ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಥಿಯರಿ ಅಂತ ಬಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಚಿಕ್ಕ ಪುಟ್ಟ ಮಾರ್ಕ್ಸಲ್ಲಿ ಬರುತ್ತೆ. ಸೊ ಔಟ್ ಆಫ್ ಅವರ್ ಸ್ಟೂಡೆಂಟ್ಸು ಮೇಯ್ನಾಗಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾಗಿರೋದು ಈ ಥರ ಚಿಕ್ಕ ಪುಟ್ಟ ಕ್ವಶನ್ಸ್ ಯಾವ್ಯಾವ ಹೇಳ್ತಿದ್ದೀನಲ್ಲ ಅದನ್ನೆಲ್ಲ ಪಾಯಿಂಟ್ಔಟ್ ಮಾಡಿಕೊಂಡು ಕೀ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಓಕೆನಾ, ಸೊ ಸ್ಟಾರ್ಟ್ ಮಾಡೋಣ. ಯೂಸಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್. ಸೊ ಫಸ್ಟ್ ಪಾಯಿಂಟು, there are a great uses in a planning and evaluations of economic and social development of a country. ವೈಟಲ್ ಸ್ಟ್ಯಾಟಿಸ್ಟಿಕ್ಸು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಪ್ಲ್ಯಾನಿಂಗ್ ಮಾಡೋದಕ್ಕೆ, ಮತ್ತು ಇವಾಗ ಆಲ್ರೆಡಿ ನಾನು ಚೆಕ್ ಮಾಡಿರ್ತೀನಿ, ಇನ್ನೊಂದ್ಸತಿ ಮತ್ತೆ ರೀಚೆಕ್ ಮಾಡೋಕ್ಕೆ, ಇವ್ಯಾಲ್ಯೂಯೇಷನ್ ಮೀನ್ಸ್ ರೀಚೆಕ್ ಮಾಡೋದಕ್ಕಾಗಿರ್ಬೋದು. ಬಟ್ ಸೋಷಿಯಲ್ ಡೆವಲಪ್ಮೆಂಟಿಗೆ ತುಂಬ ಹೆಲ್ಪ್ ಮಾಡುತ್ತೆ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ದೇರ್ ಆರ್ ಯೂಸ್ಫುಲ್ ಟು ಗೌರ್ನಮೆಂಟ್ ಏಜೆನ್ಸೀಸ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಪರ್ಪಸಸ್. ಸೊ ಗೌರ್ನಮೆಂಟ್ ಏಜೆನ್ಸೀಸ್ಗಳಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ರೆಕಾರ್ಡ್ ಆಗಿರ್ಬೋದು, ರೆಕಾರ್ಡ್ ಆಲ್ರೆಡಿ ಎಲ್ಲ ಮಾಡಿಟ್ಕೊಂಡಿರ್ತಾರೆ. ಸೊ ಅದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಅಂತ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೀವು ಇಷ್ಟು ದೊಡ್ಡ ಪಾಯಿಂಟ್ಸ್ ಕಲಿಯೋಕ್ಕೆ ನಿಮ್ಗೆ ಕಷ್ಟ ಆಗ್ಬೋದು. ಮತ್ತು ಇನ್ನೂ ಚಿಕ್ಕ ಪಾಯಿಂಟ್ಸ್ ಇದ್ದಾವೆ, ಅದನ್ನು ನಾನು ಹೇಳ್ತೀನಿ, ಅದನ್ನು ನೀವು ಗಟ್ ಮಾಡ್ಕೊಳ್ಳಿ. ಓಕೆ, 3 or 4 ಪಾಯಿಂಟ್ಸ್ ಕಲಿತ್ರೆ ಸಾಕು. 1 ಮಾರ್ಕ್ಸಿಗೆ ಕೇಳಿದ್ರೆ 2 ಪಾಯಿಂಟ್ಸ್ ಬರೀರಿ. ಓಕೆನಾ, ಬಿಕಾಸ್ 1 ಮಾರ್ಕ್ಸಿಗೆ ಕೇಳಿದರೆ ನೀವು 2 ಪಾಯಿಂಟ್ಸ್ ಬರೀರಿ, ಯಾಕಂದರೆ ನಿಮಗೆ ಯೂಸ್ ಆಗುತ್ತೆ. 1 ತಪ್ಪಾಯಿತು ಅಂದರೆ ಇನ್ನೊಂದು ಕ್ಲಿಕ್ ಆಗುತ್ತೆ. 2 ಮಾರ್ಕ್ಸಿಗೆ ಕೇಳಿದ್ರೆ 4 ಪಾಯಿಂಟ್ಸ್ ಬರೀರಿ. ಓಕೆ, ಸೊ ಥರ್ಡ್ ಪಾಯಿಂಟು, ದೇರ್ ಆರ್ ವೆರಿ ಮಚ್ ಯೂಸ್ಫುಲ್ ಇನ್ ಮೆಡಿಕಲ್ ರಿಸರ್ಚ್. ಸೊ ಮೆಡಿಕಲ್ ರಿಸರ್ಚಿಗೆ ಬಹಳ ತುಂಬ ಹೆಲ್ಪ್ ಆಗುತ್ತೆ ಅಂತ, ಯೂಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ವೈಟಲ್ ಸ್ಟ್ಯಾಟಿಸ್ಟಿಕ್ಸು. ಓಕೆ, ಸೊ ಯಾಕೆ ಮೆಡಿಕಲ್ ರಿಸರ್ಚ್ ಅಂತ ಅಂದರೆ ಬರ್ತು, ಡೆತ್ತು ಅವೆಲ್ಲ ನಿಮಗೆ ಪಾರ್ಟ್ 1ಅಲ್ಲಿ ನೋಡಿದರೆ ನಿಮಗೆ ಯೂಸಸ್ ಎಲ್ಲ ಏನೇನಂತ ನಿಮಗೆ ಆಟೋಮೆಟಿಕ್ಲಿ ನಿಮಗೆ ಕ್ಯಾಚ್ ಆಗುತ್ತೆ. ಸೊ ಪಾರ್ಟ್ 1 ಯಾರು ನೋಡ್ಕೊಂಡು ಬಂದಾದಮೇಲೆ ಪಾರ್ಟ್ 2 ನೋಡಿ. ಓಕೆ, ಸೊ ನೆಕ್ಸ್ಟ್ ಈ ಪಾಯಿಂಟ್ನ ನೀವು ಓದ್ಕೊಳ್ಳಿ. ಇಟ್ ಈಸ್ ವೆರಿ ಈಸಿ ಪಾಯಿಂಟ್. ಓಕೆ, ಇಟ್ ಈಸ್ ಯೂಸ್ಫುಲ್ ಫಾರ್ ದ ಮೆಡಿಕಲ್ ರಿಸರ್ಚ್. ಓಕೆ, ಸೊ ನೆಕ್ಸ್ಟು, ದೇರ್ ಆರ್ ಎಸೆನ್ಷಿಯಲ್ ಇನ್ ಎ ಡೆಮೋಗ್ರಫಿಕ್ ರಿಸರ್ಚ್. ಡೆಮೋಗ್ರಫಿಕ್ ರಿಸರ್ಚ್ ಮೀನ್ಸ್ ಹ್ಯೂಮನ್ ಪಾಪ್ಯುಲೇಷನ್ಸ್ ಸ್ಟಡಿ ಮಾಡೋದು, ಎಷ್ಟು ಜನಸಂಖ್ಯೆ ಇದೆ. ಸೊ ಆ ಥರ ಬೇಸಿಸ್ ಮೇಲೆ ರಿಸರ್ಚ್ನ ಮಾಡ್ತಾರೆ. ಸೊ 3rd 4th ಪಾಯಿಂಟ್ ತುಂಬ ಈಸಿ ಇದೆ ನೋಡಿ, ಸೊ ಕಲ್ತ್ಕೊಳ್ಳಿ. ಸೊ ನೆಕ್ಸ್ಟ್ 5th ಪಾಯಿಂಟು, ದೇರ್ ಆರ್ ಹೈಲಿ ಯೂಸ್ಫುಲ್ ಟು ಆ್ಯನ್ ಇಂಡಿವಿಜುವಲ್ ಬೈ ದ ವೇ ಆಫ್ ರೆಕಾರ್ಡಿಂಗ್ ಬರ್ತ್, ಡೆತ್, ದೆನ್ ಮ್ಯಾರೇಜ್, ಆಫ್ ಎ ಡಿವೋರ್ಸ್ ಡ್ಯೂರಿಂಗ್ ಹೀಸ್ ಆರ್ ಹರ್ ಆಫ್ ಲೈಫ್ ಟೈಮ್. ಓಕೆ, ಬರ್ತ್ ಆಗಿರ್ಬೋದು, ಡೆತ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಸೊ ಡೈವರ್ಸ್ ಆಗಿರ್ಬೋದು, ಸೊ ಎಲ್ಲ ಕೂಡ ರೆಕಾರ್ಡ್ ಆಗಿರುತ್ತೆ. ಸೊ ರೆಕಾರ್ಡ್ ಆಗಿದ್ದಾಗ ನಾವು ಈಸಿಯಾಗಿ ಸ್ಟ್ಯಾಟಿಸ್ಟಿಕ್ಸ್ ಬೇಸಿಸ್ ಮೇಲೆ ನೋಡಿ ನಾವು ಸೆನ್ಸಸ್ನ ತೆಗಿಬೋದು. ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ 6th ಪಾಯಿಂಟು, ದೇರ್ ಆರ್ ಆಲ್ಸೋ ಗ್ರೇಟ್ ಯೂಸ್ at the international point of view. ಸೊ ಇಂಟರ್ನ್ಯಾಷನಲ್ ಪಾಯಿಂಟ್ ಆಫ್ ವ್ಯೂ ಮೀನ್ಸ್ ಡೆವಲಪ್ಮೆಂಟ್ ಆಫ್ ಅವರ್ ಕಂಟ್ರಿ. ಸೊ ಡೆವಲಪ್ಮೆಂಟ್ ಹೇಗಾಗ್ತಿದೆ, ಸೊ ಇನ್ನೂ ಎಷ್ಟು ಜನಸಂಖ್ಯೆ ಇದೆ, ಸೊ ಆ ಥರ ಬೇಸಿಸ್ ಮೇಲೆ ಇದು ಯೂಸ್ ಆಗುತ್ತೆ.
ಓಕೆ, ಪಾಪ್ಯುಲೇಷನ್ ಎಷ್ಟು ಗ್ರೋತ್ ಆಗ್ತಿದೆ, ಎಷ್ಟು ಕಡಿಮೆ ಆಗ್ತಿದೆ, ಆ ಥರ ಬೇಸಿಸ್ ಮೇಲೆ ನೋಡಿ ಸೆನ್ಸಸ್ನ ತೆಗಿತಾರೆ. ಸೊ ನೆಕ್ಸ್ಟ್, ದೇ ಆರ್ ಆಫ್ ಗ್ರೇಟ್ ಯೂಸ್ ಆಫ್ ದ ಗವರ್ನಮೆಂಟ್ ಟು ಆಕ್ಸೆಸ್ ದ ಇಂಪ್ಯಾಕ್ಟ್ ಆಫ್ ಫ್ಯಾಮಿಲಿ ವೆಲ್ಫೇರ್ ಪ್ರೋಗ್ರಾಮ್ಸ್ ಇನ್ ದ ಕಂಟ್ರೀಸ್. ವೆಲ್ಫೇರ್ ಪ್ರೋಗ್ರಾಮ್ಸ್ ಮೀನ್ಸ್ ಕುಕಿಂಗ್, ಫುಡ್ ಕೊಡೋದಾಗಿರ್ಬೋದು. ಸೊ ಎಷ್ಟು ಪೂರ್ ಪೀಪಲ್ಸ್ ಇದ್ದಾರೆ, ಸೊ ಅದನ್ನೆಲ್ಲ ಅವರೇಜ್ ಹಾಕ್ಬಿಟ್ಟು ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥದ್ದು. ಸೊ ನೆಕ್ಸ್ಟ್ 8th ಪಾಯಿಂಟ್, ದೇರ್ ಆರ್ ಯೂಸ್ಡ್ ಇನ್ ದ ಆಕ್ಟೋರಿಕಲ್ ಸೈನ್ಸ್ ಅಂತ ಅಂದ್ರೇನು, ಸಿಸ್ಟಮೆಟಿಕ್ಕಾಗಿ ಇವೆಲ್ಲ ಪ್ರೋಸೆಸ್ಗಳನ್ನ ಮಾಡ್ತಾ ಬರ್ತಾರೆ. ಓಕೆ, 8th ಪಾಯಿಂಟು, 5th ಪಾಯಿಂಟು, 4th ಪಾಯಿಂಟು, 3rd ಪಾಯಿಂಟು. ಸೊ ನಾನು ಇನ್ನೊಂದ್ಸಲ ತೋರಿಸಿ, ನಾನು ಯಾವುದೇ ಟಿಕ್ ಹಾಕಿದ್ದೀನಲ್ಲ 4 ಪಾಯಿಂಟ್ನ ಕ್ಲೀನಾಗಿ ಕಲ್ತ್ಕೊಳ್ಳಿ. ಸೊ ಅದಷ್ಟು ನೀವು ಫೋಕಸ್ ಮಾಡಿದ್ರಿ. ಇಲ್ಲ ನಾನು ದೊಡ್ಡ ಇರೋ ಪಾಯಿಂಟೇ ಬರಿತೀನಿ ಅಂತಂದರೆ ಇಟ್ಸ್ ಓಕೆ, ಯುವರ್ ವಿಶ್. ಬಟ್ ಆ 4 ಪಾಯಿಂಟ್ಸ್ ತುಂಬ ಈಸಿ ಇದೆ. ಸೊ ಅದನ್ನು ಸ್ವಲ್ಪ ಕಡೆ ಕಾನ್ಸಂಟ್ರೇಷನ್ ಮಾಡಿ ಕೇಳಿದಾಗ ನಿಮಗೆ ಈಸಿ ಆಗುತ್ತೆ. ಅಫ್ಕೋರ್ಸ್ ಇವಾಗ ನಿಮಗೆ 40 ಮಾರ್ಕ್ಸಿಗೆ ಟೆಸ್ಟ್ ಬರುತ್ತೆ, ಸೊ ಇಂಟರ್ನೆಟ್ಸ್ ಎಲ್ಲ. ಸೊ ಆವಾಗ ನಿಮಗೆ ಬರೋಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ಇಲ್ಲಾಂದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಓಕೆ, ಫರ್ಟಿಲಿಟಿ, ಫೆನ್ಸಿಡಿಟಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂತ ನಿಮಗೆ ನಂಬಿಕೆ ಬರ್ತಿಲ್ಲ ಅಂತಂದರೆ, ನಾನು ಹೇಳ್ತಿದ್ದೀನಲ್ಲ, ಇದು ಕೂಡ 2024 ಕ್ವಶನ್ ಪೇಪರೇ. ಇಲ್ಲಿ ತೋರಿಸ್ತೀನಿ ನೋಡಿ. ಈ ಫರ್ಟಿಲಿಟಿ ಫೆನ್ಸಿಡಿಟಿ ಬೇಸಿಸ್ ಮೇಲೂ ಕೂಡ ಒಂದು ಕ್ವಶನ್ ಇದೆ. ಚೂಸ್ ದ ಕರೆಕ್ಟ್ ಆನ್ಸರಲ್ಲಿ. ಲೈಫ್ ಎಕ್ಸ್ಪೆಕ್ಟೆಡ್ ಆಫ್ ಎ ನ್ಯೂ ಬೋರ್ನ್ ಬೇಬಿ. ಸೊ ಈ ಥರ ಕೊಟ್ಬಿಡ್ತಾರೆ, ಒಂದು ಫರ್ಟಿಲಿಟಿ, ಒಂದು ಫೆನ್ಸಿಡಿಟಿ ಅಂದ್ಬಿಟ್ಟು. ಸೊ ಒಂದು ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಒಂದು ಚಾಪ್ಟರ್ ಮೇಲೆ, ಫಸ್ಟ್ ಚಾಪ್ಟರ್ ಮೇಲೆ ಯೂನಿಟ್ 1. ಓಕೆ, ಇದು ಫಸ್ಟ್ ಚಾಪ್ಟರ್ ಯೂನಿಟ್ 1 ಚಾಪ್ಟರ್ ಮೇಲೆ ಒಂದು ಕ್ವಶನ್ ಅಂತೂ ಪಕ್ಕ ಇರುತ್ತೆ. ಇವಾಗ ನೀವು ಆಲ್ರೆಡಿ 2 ಕ್ವಶನ್ ನೋಡಿದ್ದೀರಾ, ಇದೊಂದು ನೋಡಿದ್ದೀರಾ. ಹಾಗೆ ನೆಕ್ಸ್ಟು ಈಗ ರೈಟ್ ಆ್ಯಂಡ್ ಯೂಸಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಈ ಒಂದು ಕ್ವಶನ್ ಕೂಡ ನೋಡಿದ್ದೀರಾ. ಸೊ ನಾನು ಅವಾಗಲೇ ಹೇಳ್ತೀನಿ, ಈ ಚಾಪ್ಟರಲ್ಲಿ ಎಷ್ಟು ತುಂಬ ಅಂದರೆ ತುಂಬ ಈಸಿ ಪ್ರಾಬ್ಲಮೆಟಿಕ್ಕು ಸ್ಟ್ಯಾಟಿಸ್ಟಿಕ್ಸಲ್ಲಿ. ನೀವು ಔಟ್ ಆಫ್ 4 ಸ್ಟೂಡೆಂಟ್ಸ್ ಆಗಿರ್ಬೋದು, 1-2 ಮಾರ್ಕ್ಸ್ ಹೋಗುತ್ತೆ ಅಂತ ತುಂಬ ಔಟ್ ಆಫ್ 4 ತೆಗಿಬೇಕು ಅಂತ ಯಾರು ಕಾನ್ಸಂಟ್ರೇಷನ್ ಮಾಡ್ತಿರ್ತೀರಲ್ಲ, ಸೊ ಅವರಿಗೆ ನಾನು ಹೇಳ್ತಿರೋ ಚಿಕ್ಕ ಪುಟ್ಟ ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್. ನೀವು ಇವಾಗ ನೆಗ್ಲೆಕ್ಟ್ ಮಾಡಿದರೆ ನಿಮಗೆ ಸಫರ್ ಆಗೋದು. ಸೊ ನಾನು ಇವಾಗ ಯಾವುದು ನಾನು ಒತ್ತಿ ಹೇಳ್ತಿದ್ದೀನೋ ಪಾಯಿಂಟ್ನ, ಸೊ ಇವಾಗಲೇ ನೀವು ಪಾಯಿಂಟ್ ಔಟ್ ಮಾಡಿಕೊಂಡು ಒಂದು ಕಡೆ ಬರ್ಕೊಂಡ್ರೆ ಇಟ್ಸ್ ಹೆಲ್ಪ್ ಫಾರ್ ಯು ಅಪ್ಕಮಿಂಗ್ ಡೇಸ್. ಓಕೆ, ಲೆಟ್ ಸ್ಟಾರ್ಟ್. ಫರ್ಟಿಲಿಟಿ ಅಂತ ಅಂದರೆ ಏನು ಅಂತ ನೀವು ಜಾಸ್ತಿ ಡೆಪ್ತಾಗಿ ತಿಳ್ಕೊಳಕ್ಕಿಂತ ನಾನು ಇಲ್ಲಿ ಬ್ರಾಕೆಟ್ ಈ ಥರ ಹಾಕ್ತಿದ್ದೀನಿ ನೋಡಿ. ಸೊ ಇದನ್ನು ನೀವು ಓದ್ಕೊಂಡ್ರೆ ಸಾಕು. ಬರ್ತ್ ಅಕ್ಕರಿಂಗ್ ಟು ವುಮನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಪಾಯಿಂಟ್ ಓದ್ಕೊಂಡ್ರೆ ಸಾಕು. ಇದು ಸುಮಾರು ಸತಿ ಫರ್ಟಿಲಿಟಿ ಅಂತ ಈ ಕಡೆ ಕೊಟ್ಟು ಎ ಪಾರ್ಟ್ ಮ್ಯಾಥ್ಸ್ ಫಾಲೋಯಿಂಗಲ್ಲಿ ಫರ್ಟಿಲಿಟಿ ಅಂತ ಎ ಪಾರ್ಟಿಗೆ ಕೊಟ್ಟು ಬಿ ಪಾರ್ಟ್ ಕಡೆ ಬರ್ತ್ ಅಕ್ಕರಿಂಗ್ ಆಫ್ ವುಮನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್ ಅಂತ ಕೊಡ್ತಾರೆ. ಸೊ ಈ ಥರ ಕ್ವಶನ್ಸ್ಗಳು ನಿಮಗೆ ಪ್ರಿಪ್ರೇಟ್ರಿಲಿ ಬರ್ತವೆ. ಇಲ್ಲ ಅಂತ ಅಂದರೆ ಇವಾಗ ನಿಮಗೆ 40 ಮಾರ್ಕ್ಸಿಗೆ ನಿಮ್ಮ ಕಾಲೇಜಲ್ಲಿ ಮಾಡ್ತಾರೆ, FA1 FA2 ಆರ್ ಎನಿಥಿಂಗ್ ಆರ್ ಇಂಟರ್ನಲ್ಸ್ ಅಂತ, ಕ್ಲಾಸ್ ಟೆಸ್ಟ್ ಅಂತ. ಈ ಥರ ಕ್ವಶನ್ಸ್ನ ನಿಮ್ಮ ಸ್ಟ್ಯಾಟಿಸ್ಟಿಕ್ ಲೆಕ್ಚರರ್ಸ್ ತೆಗಿಬೋದು. ಇಲ್ಲ ನಿಮ್ಮ ಡಿಸ್ಟಿಕ್ ಅಲ್ಲಿ ತೆಗೆಯೋದಾದರೆ ಪ್ರಿಪ್ರೇಟ್ರಿ ಬೇಸಿಸ್ ಮೇಲೆ ಈ ಕ್ವಶನ್ಸ್ ಎಲ್ಲ ತೆಗಿತಾರೆ. ಸೊ ಹೋಗ್ತಾ ನಾನು ನಿಮಗೆ ಮ್ಯಾಥ್ಸ್ ಫಾಲೋಯಿಂಗ್ ಯಾವಾಗ ಬರ್ತದೆ ಎಲ್ಲ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಫರ್ಟಿಲಿಟಿ ಈ ಥರ ಬರುತ್ತೆ. ಫರ್ಟಿಲಿಟಿ ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಏನು ಇದು ಫರ್ಟಿಲಿಟಿ ಅಂತಂದರೆ, ಇದು ಮೇನ್ ಇಂಪಾರ್ಟೆಂಟ್. 15 ಇಂದ 49 ಇಯರ್ಸ್, 15 ಇಂದ 49 ಇಯರ್ಸಲ್ಲಿರೋ ಹುಮಾನು ಒಬ್ಬ ಮಗುಗೆ ಜನ್ಮ ಕೊಡ್ತಾರೆ ಅಂತ ಅರ್ಥ. 15 ಇಂದ ಹಿಡಿದು 49 ಇಯರ್ಸ್ ಮೀನ್ಸ್ ಅಷ್ಟು ಒಳಗಡೆ ಇರೋ ಏಜಲ್ಲಿರೋ ವುಮೆನ್ಸ್ಗಳು ಮಗುಗೆ ಜನ್ಮ ಕೊಡ್ತಾರೆ. ಸೊ ಅಷ್ಟರಿಂದ ಅಷ್ಟು ಇಯರು. ಈ ಒಂದು 15 ಇಂದ 49 ಅಂತ ಇಟ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ಸ್ಗಳೆಲ್ಲ ಫಸ್ಟ್ ಸ್ಟಾರ್ಟ್ ಆಗೋದು ಈ ಥರ. ಓಕೆನಾ? ಎಷ್ಟು ಒಬ್ಬ ವುಮಾನು ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಮಗುಗೆ ಜನ್ಮ ಕೊಡ್ತಾರೆ. ಸೊ ಅದನ್ನು ಲೆಕ್ಕಾಚಾರ ಹಾಕ್ಬಿಟ್ಟು ಸೊ ಅದನ್ನು ಫರ್ಟಿಲಿಟಿ ಅಂತ ಹೇಳಿ ಕರೀತಾರೆ. ಬರ್ತ್ ಅಕ್ಕರಿಂಗ್ ಟು ವುಮನ್ ಆಫ್ ಚೈಲ್ಡ್ ಬಿಯರಿಂಗ್ ಏಜ್. ಓಕೆ, ಸೊ ಫೆನ್ಸಿಡಿಟಿ ಅಂತ ಅಂದರೆ ಏನು? ಸೊ ಇದು ಕೂಡ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನೋಡಿಕೊಂಡ್ರೆ ಸಾಕು. ದ ಕೆಪಾಸಿಟಿ ಆಫ್ ಎ ವುಮನ್ ಟು ಬಿಯರ್ ಚಿಲ್ಡ್ರನ್. ಎಷ್ಟು ಕೆಪಾಸಿಟಿ ಇದೆ, ಒಬ್ಬ ವುಮನ್ಗೆ ಎಷ್ಟು ಕೆಪಾಸಿಟಿ ಇದೆ. ಓಕೆ, ಸೊ ಎಷ್ಟು ಕೆಪಾಸಿಟಿ ಇದೆ. ನಾನೊಂದು ಟ್ರಿಕ್ಕಿ ಮೆಥಡ್ ನನಗೆ ಹೇಳ್ಕೊಡ್ತೀನಿ, ಮೀನ್ಸ್ ತುಂಬ ಈಸಿ ಮೆಥಡ್. ಫರ್ಟಿಲಿಟಿ ಅಂತ ಬಂತು ಅಂತ ಅಂದರೆ ನೆನ್ಪಿಟ್ಕೊಳ್ರಿ, ಬರ್ತ್ ಅಕ್ಕರಿಂಗ್. ಫರ್ಟಿಲಿಟಿ ಅಂತ ಬಂತು ಅಂದರೆ ಬರ್ತ್ ಅಕ್ಕರಿಂಗ್. ಫೆನ್ಸಿಡಿಟಿ ಅಂತ ಬರ್ತು ಅಂದರೆ ಕೆಪಾಸಿಟಿ. ಇದನ್ನು ನೆನ್ಪಿಟ್ಕೊಂಡ್ರೆ, ಫಸ್ಟ್ ವರ್ಡ್ ನೆನ್ಪಿಟ್ಕೊಂಡ್ರೆ
ನೀವು ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಚೂಸ್ ಎ ಕರೆಕ್ಟ್ ಆನ್ಸರ್ ಆಗಿರ್ಬೋದು, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಈಗ ಫರ್ಟಿಲಿಟಿಯಲ್ಲೇ ನಾವು ದೇರ್ ಆರ್ 4 ಪಾರ್ಟ್ಸ್. ಫರ್ಟಿಲಿಟಿಯಲ್ಲೇ ನಾವು 4 ಪಾರ್ಟ್ಸ್ಗಳನ್ನ ನೋಡ್ತೀವಿ. ದೇರ್ ಆರ್ 4 ಪಾರ್ಟ್ಸ್. ಸಿ, ಮೆಸರ್ಸ್ ಆಫ್ ಫರ್ಟಿಲಿಟಿ, ದೇರ್ ಆರ್ 4 ಪಾರ್ಟ್ಸ್. 1 2 3 4 ಪ್ರಾಬ್ಲಮ್ಸ್. ಇದು ಪಕ್ಕಾ ಪ್ರಾಬ್ಲಮ್ಸ್. ನಾನಿವಾಗ ಹೇಳ್ತಿದ್ದೀನಲ್ಲ, ನಾನು ನಿಮಗೆ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಿ ಕೊಡಲ್ಲ, ಬಿಕಾಸ್ ಒಂದು ಪಾರ್ಟಲ್ಲಿ ಅರ್ಥ ಆದರೆ ಇನ್ನೊಂದು ಪಾರ್ಟಲ್ಲಿ ಅರ್ಥ ಆಗುತ್ತೆ. ಸೊ ಆ ಥರ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ. ಸೊ ಈ ಒಂದು ಸೆಕ್ಷನಲ್ಲಿ ನಾನು ಎಷ್ಟು ಪಾರ್ಟ್ಸ್ ಇದೆ ಅಂತ ಅಲ್ಲಿವರೆಗೂ ಹೇಳಿ ನಾನು ವಿಡಿಯೋ ಕ್ಲೋಸ್ ಮಾಡ್ತೇನೆ. ಸೊ ಪಾರ್ಟ್ 3ಯಲ್ಲಿ ನಾನು ಈ 3 ಪ್ರಾಬ್ಲಮ್ಸ್ಗಳನ್ನ ಹೇಳ್ತೇನೆ. ಇದು ಪಕ್ಕಾ ಪ್ರಾಬ್ಲಮ್ಸ್. ಇದನ್ನು ನೀವು ಕಲ್ತ್ರಿ ಅಂತಂದರೆ ನಿಜವಾಗ್ಲೂ ಮಾರ್ಕ್ಸು ಪಕ್ಕಾ ಬರುತ್ತೆ, ಕನ್ಫರ್ಮ್. ಇದರಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ. 2024 ಕ್ವಶನ್ ಪೇಪರ್, ಬೋರ್ಡ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಎಲ್ಲ ಹೆಂಗೆ ತೆಗೆದಿದ್ದಾರೆ ಈ ಒಂದು ಪಾಠದ ಮೇಲೆ ಅಂತಂದರೆ, ಈ ಒಂದು ಪಾಠದಲ್ಲಿ ಮೀನ್ಸ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಪಾಠದಲ್ಲಿ GRR ಮತ್ತು NRR. NRR GRR ಅಂದರೆ ಗ್ರಾಸ್ ರಿಪ್ರೊಡಕ್ಷನ್ ರೇಟ್, NRR ಅಂದರೆ ನೆಟ್ ರಿಪ್ರೊಡಕ್ಷನ್ ರೇಟ್. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರೇ ಅಂತ ಅಂದರೆ ಇದಕ್ಕೆ 5 ಮಾರ್ಕ್ಸ್. GRR ಮಾಡಿದ್ರೆ ನಿಮಗೆ 5 ಮಾರ್ಕ್ಸು, NRR ಮಾಡಿದ್ರೆ 5 ಮಾರ್ಕ್ಸು, ಟೋಟಲಿ 10 ಮಾರ್ಕ್ಸು ಈ ಒಂದು ಚಾಪ್ಟರಲ್ಲಿ ನಿಮಗೆ. ಓಕೆನಾ? ನಾನು ಇವು ಅರ್ಥ ಮಾಡ್ಕೊಳ್ಳಿ. ಈ 4 ಕೊಡ್ತಾರೆ, ಇದು ಬಿಟ್ಟು ಯಾವುದೇ ಬೇರೆದು ಕೊಡಲ್ಲ ಅಂತ ಹೇಳ್ತಿಲ್ಲ. ಬಟ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ ವರ್ಷ ಮೀನ್ಸ್ 2024ಅಲ್ಲಿ GRR NRR ಪ್ರಾಬ್ಲಮ್ ಕೇಳಿದ್ದಾರೆ ಅಂದರೆ ನೆಕ್ಸ್ಟ್ 2025 ನಿಮ್ಮ ಬ್ಯಾಚ್ ಬರಿಬೇಕಾದ್ರೆ ಮೇ ಬಿ ಇದರಲ್ಲಿ ಯಾವ್ದಾರ ಒಂದು ಚೂಸ್ ಮಾಡಿ ಇವೆರಡು ಕೇಳಿ 10 ಮಾರ್ಕ್ಸಿಗೆ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಸೊ ಹೇಳ್ಕೊಡ್ತೇನೆ, ಕ್ಲೀನಾಗಿ ಕಲೀರಿ. ಮತ್ತು ಪ್ರಾಬ್ಲಮ್ಸ್ ಕೂಡ ನಾನು ನಿಮಗೆ ಯೂಟ್ಯೂಬಲ್ಲಿ ನಾನು ಒಂದು 2-3 ಪ್ರಾಬ್ಲಮ್ಸ್ ಕೊಡ್ತೀನಿ, ಅದನ್ನು ಆನ್ಸರ್ ಮಾಡಿ ನೀವು ನನಗೆ ಸೆಂಡ್ ಮಾಡ್ಬೋದು. ಓಕೆನಾ? ಪ್ರಾಬ್ಲಮ್ಸ್ ಹೇಳ್ಕೊಡ್ತೀನಿ, ಬಟ್ ಕ್ಲೀನಾಗೆ ಅಪ್ಡೇಟ್ ಆಗಿ ನನ್ನ ಚಾನಲ್ನ ನೀವು ಕ್ಲೀನಾಗಿ ಪಾರ್ಟ್ ವೈಸ್ ನೋಡ್ಕೊತ ಹೋದರೆ ಮಾತ್ರ ಅರ್ಥ ಆಗೋದು. ಓಕೆನಾ? ಓಕೆ, ಇವಾಗ ಮೆಸರ್ಮೆಂಟ್ ಆಫ್ ಫರ್ಟಿಲಿಟಿಯಲ್ಲಿ ದೇರ್ ಆರ್ 3 ಪಾರ್ಟ್ಸ್. ಒಂದು ಕ್ಯೂಡ್ ಬರ್ತ್ ರೇಟ್. ಓಕೆ, CRUDE ಕ್ಯೂಡ್ ಬರ್ತ್ ರೇಟ್. ಅದನ್ನು ನೆಕ್ಸ್ಟ್ ಜನರಲ್ ಫರ್ಟಿಲಿಟಿ ರೇಟ್, ಏಜ್ ಸ್ಪೆಸಿಫಿಕ್ ಫರ್ಟಿಲಿಟಿ ರೇಟ್, ಟೋಟಲ್ ಫರ್ಟಿಲಿಟಿ ರೇಟ್. ಓಕೆ, ಇದನ್ನು ನಾವು ಶಾರ್ಟ್ ಫಾರ್ಮಾಗಿ CBR, GRR, ASFR, TFR ಅಂತ ಹೇಳಿ ಕರಿತೇವೆ. ಇದರಲ್ಲಿ ಇವು 4 ಕೂಡ ತುಂಬ ಇಂಪಾರ್ಟೆಂಟ್. ಓಕೆನಾ? ಇವು 4 ಕೂಡ ತುಂಬ ಇಂಪಾರ್ಟೆಂಟು. ಇವಾಗ ನಾನು ಕೊಟ್ಟಿರೋ ನೋಟ್ಸ್ ಎಲ್ಲ ದಯವಿಟ್ಟು ಒಂದು ಕಡೆ ಬರೆದಿಟ್ಕೊಳ್ಳಿ. ಇದು ನಿಮಗೆ ಇವಾಗಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊತಾ ಹೋದರೆ ಅಪ್ಕಮಿಂಗ್ ನಿಮಗೆ ಟೆಸ್ಟ್ ಆಗಿರ್ಬೋದು, ಕ್ಲಾಸ್ ಟೆಸ್ಟ್ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆನಾ? CBR, GFR ಮತ್ತು ASFR, TFR ಈ ಥರ ಪ್ರಾಬ್ಲಮ್ಸ್ ಇದೆಲ್ಲ ಒಂದೊಂದು ಕ್ವಶನ್ ಮೇಲೆ ನಾನು 5 ಪ್ರಾಬ್ಲಮ್ಸ್ಗಳನ್ನ ಮಾಡಿಸ್ತೀನಿ. ಓಕೆ, ಒಂದಲ್ಲ ಎರಡಲ್ಲ 5 ಪ್ರಾಬ್ಲಮ್ಸ್ ಪ್ಲಸ್ 2 ಪ್ರಾಬ್ಲಮ್ಸ್ ನಾನು ನಿಮಗೆ ಹೋಮ್ವರ್ಕ್ಸ್ ಅಂತ ಕೊಡ್ತೇನೆ. ಸೊ ಅದನ್ನು ಆನ್ಸರ್ ಮಾಡಿಬಿಟ್ಟು ನೀವು ನನಗೆ ಚಾರ್ಟಲ್ಲಿ ನೀವು ಎಷ್ಟು ಆನ್ಸರ್ ಬಂದಿದೆ ಅಂತ ಹಾಕಿದ್ರೆ ನಾನು ರೈಟ್ ಆರ್ ರಾಂಗ್ ಅಂತ ಅಂದ್ಬಿಟ್ಟು, ಅದು ಆನ್ಸರ್ ಬರಲಿಲ್ಲ ಅಂದರೂ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಸೆಂಡ್ ಮಾಡ್ತೇನೆ. ಓಕೆ, ಇಷ್ಟೆಲ್ಲ ಫೆಸಿಲಿಟೀಸ್ ನಮ್ಮ ಕಡೆಯಿಂದ ಆಗ್ತಿದೆ ಅಂದರೆ ನೀವು ಚೆನ್ನಾಗೇ ಕುತ್ಕೊಂಡು ಓದಿ ಒಳ್ಳೆ ಸ್ಕೋರ್ನ ಮಾಡಿ. ಓಕೆ, ಸೊ ಇವಾಗ ಹೊಸದಾಗಿ ಯಾರ್ಯಾರ ಸ್ಟೂಡೆಂಟ್ಸ್ ನನ್ನ ಚಾನಲ್ನ ನೋಡ್ತಿದ್ದಾರೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿದ್ದೀನಿ, ಶೇರ್ ಮಾಡಿದ್ದೀನಿ, ಕಮೆಂಟ್ ಮಾಡಿ. ಸೊ ಯೂಸಸ್ ಆಫ್ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಫರ್ಟಿಲಿಟಿ ಅಂತ ಅಂದರೆ ಏನು, ದೆನ್ ಮೆಸರ್ಮೆಂಟ್ ಆಫ್ ಫರ್ಟಿಲಿಟಿ ಮೀನ್ಸ್ ಫರ್ಟಿಲಿಟಿಯಲ್ಲಿ ಬರುವ 4 ಟೈಪ್ಸ್ ಯಾವ್ಯಾವು ಅಂತ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಪಾರ್ಟ್ 3ಯಲ್ಲಿ ನಾನು ನಿಮಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಒಂದೊಂದೇ ಪ್ರಾಬ್ಲಮ್ 5 ಪ್ರಾಬ್ಲಮ್ಸ್ಗಳನ್ನ ನಾನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೇನೆ. ಸೊ ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಗೈಸ್.